ಓಂ ಮೂರ್ತಿತ್ವೇ ಪರಿಕಲ್ಪಿತಶಶಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕತುಶ್ಚೇತತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯಸ್ಥಿತವಿಭುಶ್ಚಾನೇಕಧಾಯಃ ಶ್ರುತೋ ವಾಚನ್ನಃ ಸತತಾತ್ಮನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ. ನಮಸ್ಕಾರ. ಗ್ರಹಗಳಿಗೆ ಯಾವ ರತ್ನಗಳು ಅನ್ನೋದನ್ನು ನೋಡೋಣ. ರವಿಗೆ ಮಾಣಿಕ್ಯ, ಚಂದ್ರನಿಗೆ ಮುತ್ತು, ಕುಜನಿಗೆ ಹವಳ, ಬುಧನಿಗೆ ಪಚ್ಚೆ, ಗುರುವಿಗೆ ಪುಷ್ಯರಾಗ, ಶುಕ್ರನಿಗೆ ವಜ್ರ, ಶನಿಗೆ ನೀಲ, ರಾಹುವಿಗೆ ಗೋಮೇಧಕ, ಕೇತುವಿಗೆ ವೈಢೂರ್ಯ. ಹೀಗೆ 9 ಗ್ರಹಗಳಿಗೂ ಕೂಡ ಆಯಾಯ ರತ್ನಾದಿಗಳನ್ನು ಹೇಳಿದ್ದಾರೆ. ಆಯಾ ಜನರ ರಾಶಿ ಯಾವುದಿರುತ್ತೋ ಆ ರಾಶಿಗೆ ಅಧಿಪತಿ ಯಾರಾಗಿರ್ತಾನೋ ಅಂತಹ ಅಧಿಪತಿಯ ರತ್ನಗಳನ್ನು ಧರಿಸಿದಲ್ಲಿ ಅವರಿಗೆ ವಿಶೇಷ ಫಲ ಉಂಟಾಗತ್ತೆ. ಹಾಗಾಗಿ ಆಯಾ ರಾಶಿಗಳ ಅಧಿಪತಿಗಳು ಯಾರಿದ್ದಾರೋ ಅದಕ್ಕೆ ಸಂಬಂಧಿಸಿದ ರತ್ನಗಳನ್ನು ನಾವು ಧರಿಸಬೇಕು. ನಮಸ್ಕಾರ.